ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯ್ಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಈಗ ಮೀನುಗಾರರ ನಡುವೆ ಸಾಕಷ್ಟು ಗೊಂದಲ ಸೃಷ್ಟಿಯಾಗ್ತಾ ಇದೆ. ಹಾಗಾದ್ರೆ ಈ ಕರಾವಳಿಯಲ್ಲಿ ಮೀನುಗಾರರ ನಡುವೆ ಗೊಂದಲ ಸೃಷ್ಟಿಯಾಗಲು ಕಾರಣ ಏನು? ಅದರ ಜೊತೆಗೆ ಈಗ ಈ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇರೋದು, ಭಾರಿ ಚರ್ಚೆ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಎನ್ನುವಂತ ಬಗ್ಗೆ ಈಗ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ, ಕೇಳಿ. ವೀಕ್ಷಕರು, ಈಗ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಕರಾವಳಿಯಲ್ಲಿ, ಅದರ ಜೊತೆಗೆ ಮಂಗಳೂರು, ಮಲ್ಪೆ, ಉಡುಪಿ ಈ ಭಾಗದಲ್ಲಿಯೂ ಸಹಿತ ಈಗ ಬೆಳಕಿನ ಮೀನುಗಾರಿಕೆಯ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇರುವುದು, ಅಂದ್ರೆ ಲೈಟ್ ಫಿಶಿಂಗ್ ಬಗ್ಗೆ. ಕೆಲವರು ಲೈಟ್ ಫಿಶಿಂಗ್ ಬೇಕು ಅಂದ್ರೆ, ಇನ್ನು ಕೆಲವರು ಲೈಟ್ ಫಿಶಿಂಗ್ ಬೇಡ ಎನ್ನುವಂತಹ ಒಂದು ವಾದ ಪ್ರತಿವಾದಗಳು, ಅದ್ರ ಜೊತೆಗೆ ಭಾರಿ ಚರ್ಚೆ ಈಗ ನಡೀತಾ ಇರುವಂತದ್ದು. ಈಗ ಲೈಟ್ ಫಿಶಿಂಗ್ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಕೆಲವರು ಈ ಲೈಟ್ ಫಿಶಿಂಗ್ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿ ಗೊತ್ತಿಲ್ಲದೆಯೂ ಸಹಿತ ಕೆಲವರು ತಮ್ಮ ಅಭಿಪ್ರಾಯವನ್ನ ಮಂಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಕೆಲವರು ಲೈಟ್ ಫಿಶಿಂಗ್ ಬಗ್ಗೆ ಗೊತ್ತಿದ್ದು ಸಹಿತ ಕೆಲವರು ತಮ್ಮ ಅಭಿಪ್ರಾಯವನ್ನ ಮಂಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಾಡದೋಣಿ ಮೀನುಗಾರರು ಲೈಟ್ ಫಿಶಿಂಗ್ಗೆ ಸಾಕಷ್ಟು ವಿರೋಧವನ್ನ ಈಗ ಮಾಡ್ತಾ ಇರುವಂತದ್ದು. ಅಂದ್ರೆ ಬೆಳಕಿನ ಮೀನುಗಾರಿಕೆ ಅವೈಜ್ಞಾನಿಕವಾಗಿದ್ದು ಎನ್ನುವಂತ ಬಗ್ಗೆ ಈಗ ನಾಡದೋಣಿ ಮೀನುಗಾರರು ಹೇಳ್ತಾ ಇರುವಂತದ್ದು. ಆದ್ರೆ ಲೈಟ್ ಫಿಶಿಂಗ್ ನವರು ನಾಡದೋಣಿ ಮೀನುಗಾರರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಆರೋಪವನ್ನ ಮಾಡಲ್ಲ. ನಾಡದೋಣಿ ಮೀನುಗಾರರು ಕೂಡ ಮೀನುಗಾರರೇ, ನಾವು ಕೂಡ ಮೀನುಗಾರರೇ, ಮೀನುಗಾರಿಕೆ ಮಾಡುವ ವಿಧಾನ ಮಾತ್ರ ಬೇರೆ. ಈ ಹಿನ್ನೆಲೆಯಲ್ಲಿ ನಾಡದೋಣಿ ಮೀನುಗಾರರಿಗೆ ಲೈಟ್ ಫಿಶಿಂಗ್ ನಿಂದ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಎನ್ನುವಂತಹ ಬಗ್ಗೆ ಲೈಟ್ ಫಿಶಿಂಗ್ ಮೀನುಗಾರಿಕೆ ಮಾಡ್ತಾ ಇರುವಂತ ಅವರು ಹೇಳ್ತಾ ಇರುವಂತ. ಅದರ ಜೊತೆಗೆ ಕೆಲ ಮೀನುಗಾರರ ಮುಖಂಡರು ಈಗ ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇರುವಂತದ್ದು. ಈಗ ನಾವು ಒಂದು ದೊಡ್ಡ ಮಟ್ಟದ ಎಲ್ಲ ಮೀನುಗಾರರನ್ನು ಸೇರಿಸಿಕೊಂಡು ಮಾಂಕಾಲ್ ವೈದ್ಯ ನಮ್ಮ ಮೀನುಗಾರ ಸಚಿವರ ಹತ್ರ ಹೋಗಿದ್ದೇವೆ. ಯಾಕೆಂದ್ರೆ ಮೀನುಗಾರಿಕೆ ಸಚಿವರಾದ್ಮೇಲೆ ಅವರು ಒಳ್ಳೊಳ್ಳೆ ಮೀನುಗಾರಿಕೆಗೆ ಉಪಯೋಗವಂತ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದಾರೆ. ಮೊನ್ನೆಂದು ಅವರು ಹೇಳಿಕೆ ಕೊಟ್ಟಿದ್ದಾರೆ, ಏನಂದ್ರೆ ಲೈಟ್ ಫಿಶಿಂಗ್ ಅನ್ನು ಎಲ್ಲ ರಾಜ್ಯದಲ್ಲಿ ನಿಲ್ಲಿಸಿದ್ರೆ ಮಾತ್ರ ನಿಷೇಧ ಮಾಡ್ತೇನೆ, ಇಲ್ಲಾಂದ್ರೆ ಕರ್ನಾಟಕದಲ್ಲಿ ಮಾತ್ರ ಸಾಧ್ಯ ಇಲ್ಲ ಅಂತೇಳಿ. ಅದು ಅಕ್ಷರಶಃ ಸತ್ಯ. ಯಾಕೆಂದ್ರೆ ಲೈಟ್ ಫಿಶಿಂಗ್ ನಮ್ಮ ಭಾರತ ದೇಶ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟವೂ ನಡೀತಾ ಇದೆ. ಎಲ್ಲ ಅಂತಾರಾಷ್ಟ್ರೀಯ ಹಡಗುಗಳು ಬಂದು ನಮ್ಮ ಏನು 200 ನಾಟಿಕಲ್ ಮೇಲೆ ಆಚೆ ನಮ್ಮ ಅಂತಾರಾಷ್ಟ್ರೀಯ ನೀರಾವರಿ ಜಾಗ ಎಲ್ಲಿದೆ ಅಲ್ಲಿ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಒಂದು ವೇದಿಕೆಯನ್ನು ಸಿದ್ಧ ಮಾಡಿ ಅವ್ರ ಜೊತೆ ಮಾತುಕತೆಗೆ ನಾವು ಖಂಡಿತವಾಗಿ ನಾವು ತಯಾರಿದ್ದೇವೆ. ಯಾಕಂದ್ರೆ ಅವರು ಮೀನುಗಾರರೇ, ನಾವು ಮೀನುಗಾರರೇ, ಒಂದು ಒಗ್ಗಟ್ಟಿನಿಂದ ನಾವು ಎಲ್ಲರೂ ಕರ್ನಾಟಕದ ಒಂದು ಅಭಿವೃದ್ಧಿಗೋಸ್ಕರ, ಮೀನುಗಾರರ ಅಭಿವೃದ್ಧಿಗೋಸ್ಕರ ಒಂದು ಪ್ರಯತ್ನ ಪಡುವ ಅಂತ ಹೇಳಿ ಮೀನುಗಾರಿಕೆ ಸಚಿವರ ಹತ್ರ ಹೇಳಿದೆವು. ಈ ಮೂಲಕ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ನಮ್ಮಲ್ಲಿ ಸಂಘರ್ಷ ಬೇಡ ಸರ್, ಯಾಕಂದ್ರೆ ನಾವೆಲ್ಲರೂ ಮೀನುಗಾರರೇ, ಎಲ್ಲ ಹಣದ ಮಂದಿರೇ ನಾವು. ಆದ ಕಾರಣ ಆ ಮನೋಭಾವವನ್ನು ಅವರು ಇಟ್ಕೊಂಡು ಆ ಮೀನುಗಾರಿಕೆಗೆ ಒಂದು ನಾವು ಏನಾದರೂ ಒಂದು ಪರಿಹಾರ ಮಾಡಿಕೊಳ್ಳುವ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾನು ಕೇಳ್ತಿದ್ದೀನಿ ಸರ್. 16/12 ರಂದು ಮಾನ್ಯ ನಾಡದೋಣಿ ಸಂಘದವರು ಒಂದು ಪತ್ರಿಕಾ ಮುಖಾಂತರ ನಾನು ಓದಿದ್ದೆ. ಅಂದ್ರೆ ಭಟ್ಕಳದಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ ಹಾಗೂ ಮುತ್ತಿಗೆ ಹಾಕ್ತೇವೆ. ಯಾಕೆ ಕೇಳಿದ್ರೆ, ಸಚಿವರು ಲೈಟ್ ನಾನು ಬಂದ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ ನನ್ನ ರಾಜ್ಯದಲ್ಲಿ ಹೇಳುವಂತ ಏನು ಮಾತಿಗೆ ಅವರು ತಾವು ಪ್ರತಿಭಟನೆ ಮಾಡ್ತೇವೆ ಹೇಳುವಂತ ಪತ್ರಿಕೆಯಲ್ಲಿ ಓದಿದಾಗ ನಾವು ಅಖಿಲ ಕರ್ನಾಟಕ ಫರ್ಷನ್ ಬೋಟ್ ಯೂನಿಯನ್ನವರು ಸಭೆ ಸೇರಿ ಇದು ಯಾವ ಕಾರಣಕ್ಕಾಗಿ ಹೀಗಾಗಿದೆ ಹೇಳುವಂಥದ್ದು ಇವತ್ತೇ ಸಚಿವರ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ನಾವು ಸಚಿವರ ಹತ್ರ ವಿನಂತಿ ಮಾಡಿ ಯಾವುದೇ ಕಾರಣಕ್ಕೆ ನಮ್ಮ ಮೀನುಗಾರರ ಮಧ್ಯದಲ್ಲಿ ಸಂಘರ್ಷ ಆಗಬಾರ್ದು. ನಾಡದೋಣಿಯವರು ನಾವು ಸೋದರ ಭಾವನೆಯಲ್ಲಂತೆ ಇರುವರು. ನಾಡದೋಣಿಯವರು, ಟ್ರಾಲ್ ಬೋಟ್ ಅವರು, ಪರ್ಷನ್ ಅವರು. ಅಲ್ಲಿ ಈಗ ಇವತ್ತಿನ ತನಕನೂ ನಾವು ನಾಡದೋಣಿಗಳ ಬಗ್ಗೆ ಅಪಸ್ವರ ಎತ್ತಲಿಲ್ಲ. ಆದರೆ ನಮ್ಮ ಸಂದರ್ಭಗುಣವಾಗಿ ನಾವು ಮೀನುಗಾರಿಕೆ ಮಾಡ್ಕೊಳ್ತಾ ಇದ್ದೇವೆ. ಅದಕ್ಕೆ ಸಚಿವರು ಇಡೀ ದೇಶದಲ್ಲಿ ಲೈಟ್ ಮೀನುಗಾರಿಕೆ ಬಂದಾದರೆ ನನ್ನ ರಾಜ್ಯದಲ್ಲೂ ಬಂದ್ ಮಾಡಿಸ್ತೇನೆ ನಾನು ಹೇಳುವಂತ ಮಾತನ್ನ ಹೇಳಿದ್ದಾರೆ. ಬಿಟ್ರೆ ನಾಡದೋಣಿ ವಿರುದ್ಧವಾಗಿ ಅವ್ರದ್ದು ಯಾವುದೇ ಒಂದು ಶಬ್ದ ಹೇಳಲಿಲ್ಲ. ಯಾಕಂದ್ರೆ ಈಗ ಹಿಂದಿನ ಇದರಲ್ಲಿ ಸರ್ಕಾರದಲ್ಲಿ 300 ಲೀಟರ್ ನಾಡದೋಣಿಯವರು ಕೆರೆಷನ್ ಮಾಡಿಕೊಟ್ಟವ್ರೆ, ಅವರು ಎಲ್ಲ ಮೀನುಗಾರಿಕಾ ಇದನ್ನ ಮಾಡಿಕೊಟ್ಟವ್ರೆ ಅವರು ಸದ್ಯದ ಮಟ್ಟಿಗೆ. ಅದಕ್ಕಾಗಿ ಇಲ್ಲಿ ಯಾವುದೇ ಸಂಘರ್ಷ ಹೇಳುವಂತ ಸಮಸ್ಯೆ ಬರುವುದಿಲ್ಲ. ನಾವು ಮೀನುಗಾರಿಕೆ ಮಾಡ್ತೇವೆ. ಎಲ್ಲ ರಾಜ್ಯದಲ್ಲಿ ಮೀನುಗಾರಿಕಾ ನಿಷೇಧ ಆದ್ರೆ ನಮ್ಮ ರಾಜ್ಯಕ್ಕೂ ನಾವು ನಿಷೇಧ ಮಾಡ್ತೇವೆ ಹೇಳುವಂತ ಮಾತನ್ನು ಇವತ್ತು ಸಚಿವರಿಗೆ ಹೇಳಿದ್ದೇವೆ, ಅವರಿಗೂ ನಾವು ಮನವಿ ಕೊಟ್ಟಿದ್ದೇವೆ. ಹಾಗಾದ್ರೆ ಈ ಲೈಟ್ ಫಿಶಿಂಗ್ ಮತ್ತು ನಾಡದೋಣಿ ಮೀನುಗಾರಿಕೆ ವಿಚಾರ ಈಗ ಮುನ್ನೆಲೆಗೆ ಬಂದು ಭಾರಿ ಚರ್ಚೆ ಆಗ್ಲು ಕಾರಣ ಏನು ಎನ್ನುವಂತ ಬಗ್ಗೆ ನಾವು ನಿಮ್ಗೆ ಈಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಇದೀವಿ, ಕೇಳಿ. ಈಗ ಸದ್ಯದಲ್ಲಿ ಸಚಿವ ಮಂಕಾಳು ವೈದ್ಯ, ಅಂದ್ರೆ ರಾಜ್ಯ ಮೀನುಗಾರಿಕಾ ಸಚಿವರಾಗಿರ್ತಕ್ಕಂಥ ಮಂಕಾಳು ವೈದ್ಯರ ಬಳಿ ಲೈಟ್ ಫಿಶಿಂಗ್ ಬ್ಯಾನ್ ಮಾಡಬೇಕು ಎನ್ನುವಂತ ಒಂದು ವಿಚಾರ ಅವರ ಬಳಿ ಹೋಗುತ್ತೆ. ಈ ಸಂದರ್ಭದಲ್ಲಿ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನ ಕೊಡ್ತಾರೆ. ಏನಪ್ಪಾ ಅಂದ್ರೆ,
ಲೈಟ್ ಫಿಶಿಂಗ್ ಈಗ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇಲ್ಲ, ಅದು ಗೋವಾ ಆಗಿರ್ಬೋದು, ಮುಂಬೈ, ಮಹಾರಾಷ್ಟ್ರ, ಹೀಗೆ ದೇಶಾದ್ಯಂತ ಕರಾವಳಿ ಎಲ್ಲೆಲ್ಲಿದೆಯೋ ಆ ಭಾಗದಲ್ಲಿ ಲೈಟ್ ಫಿಶಿಂಗ್ ಮೀನುಗಾರಿಕೆ ನಡೀತಾ ಇದೆ. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಅದ್ರ ಜೊತೆಗೆ ಆಯಾ ಭಾಗದ ಸಂಸದರು ಹೋಗಿ ಲೈಟ್ ಫಿಶಿಂಗ್ ಬ್ಯಾನ್ ಮಾಡಬೇಕು ಎನ್ನುವಂತ ಬಗ್ಗೆ ಸರ್ಕಾರಕ್ಕೆ ತಿಳುವಳಿಕೆಯನ್ನ ಮಾಡಬೇಕು. ಜೊತೆಗೆ ನಾನು ಕೂಡ ಆ ಭಾಗದಲ್ಲಿ ಎಲ್ಲಾ ಕಡೆ ಲೈಟ್ ಫಿಶಿಂಗ್ ಬ್ಯಾನ್ ಆದ್ರೆ ನಾನು ಕೂಡ ಕರ್ನಾಟಕ ರಾಜ್ಯದಲ್ಲಿ ಲೈಟ್ ಫಿಶಿಂಗ್ ಬ್ಯಾನ್ ಮಾಡಲು ಸ್ವಾಗತಿಸ್ತೇನೆ ಮತ್ತು ಈ ಲೈಟ್ ಫಿಶಿಂಗ್ ಬ್ಯಾನ್ ಅನ್ನ ಮಾಡ್ತೇನೆ ಎನ್ನುವಂತ ಬಗ್ಗೆ ಸಚಿವ ಮಂಕಾಳು ವೈದ್ಯರವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರಂತೆ. ಈ ಹೇಳಿಕೆಯನ್ನ ಕೆಲವರು ಅಪಾರ್ಥ ಮಾಡಿಕೊಂಡು ಸಚಿವ ಮಂಕಾಳು ವೈದ್ಯರೇ ಲೈಟ್ ಫಿಶಿಂಗ್ ಗೆ ಉತ್ತೇಜಿಸ್ತಾ ಇದ್ದಾರೆ, ನಾಡದೋಣಿ ಮೀನುಗಾರರನ್ನ ಕಡೆಗಣಿಸ್ತಾ ಇದ್ದಾರೆ ಎನ್ನುವಂತಹ ಬಗ್ಗೆ ಈ ಹೇಳಿಕೆಯನ್ನ ಅಪಾರ್ಥ ಮಾಡಿ ಕೆಲವರಿಂದ ರೂಪದಲ್ಲಿ ತಿರುಚಿ ಮಾತನಾಡಲು, ಚರ್ಚೆ ಮಾಡಲು ಆರಂಭಿಸಿದ್ರು. ಇದರ ಜೊತೆಯಲ್ಲಿ ಮಂಗಳೂರು ಭಾಗದ ಮುಖಂಡರಾಗಿರ್ಬೋದು, ಅಂದ್ರೆ ರಾಜ್ಯ ಮೀನುಗಾರಿಕಾ ಮುಖಂಡರು, ಉಡುಪಿ ಭಾಗದವರಾಗಿರ್ಬೋದು, ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಭಾಗದ ಮೀನುಗಾರಿಕಾ ಮುಖಂಡರು ಸಚಿವ ಮಂಕಾಳು ವೈದ್ಯರವರ ಹೇಳಿಕೆ ಈ ರೀತಿಯಾಗಿದೆ ಎನ್ನುವಂತಹ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗ ನಾಡದೋಣಿ ಮೀನುಗಾರರು ಕೂಡ ಲೈಟ್ ಫಿಶಿಂಗ್ ಮೀನುಗಾರರನ್ನ ವಿರೋಧಿಸ್ತಿದ್ದಾರೆ. ಲೈಟ್ ಫಿಶಿಂಗ್ ಮೀನುಗಾರಿಕೆ ಮಾಡಿದ್ರಿಂದ ಮೀನಿನ ಸಂತತಿ ಹಾಳಾಗ್ತಾ ಇದೆ. ಈಗ ನಾಡದೋಣಿ ಮೀನುಗಾರರು ಏನು ಲೈಟ್ ಫಿಶಿಂಗ್ ಮೀನುಗಾರರ ಬಗ್ಗೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಲೈಟ್ ಫಿಶಿಂಗ್ ಮೀನುಗಾರಿಕೆಯಿಂದ ಏನು ನಾಡದೋಣಿ ಮೀನುಗಾರರಿಗೆ ಸಮಸ್ಯೆ ಆಗ್ತಾ ಇದೆ ಎನ್ನುವಂತ ಬಗ್ಗೆ. ಹಾಗಾದ್ರೆ ನಾಡದೋಣಿ ಮೀನುಗಾರರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದಾದ್ರೆ, ಅಂದ್ರೆ ಅವರು ಹೇಳೋ ಪ್ರಕಾರ ಚಿಕ್ಕ ಚಿಕ್ಕ ಮೀನುಗಳು ಲೈಟ್ ಫಿಶಿಂಗ್ಗೆ ಸತ್ತು ಹೋಗ್ತವೆ, ಅದರ ಸಂತತಿ ಉತ್ಪತ್ತಿ ಆಗಲ್ಲ. ಇದರಿಂದ ನಾಡದೋಣಿ ಮೀನುಗಾರರಿಗೆ ಮೀನಿನ ಶಿಕಾರಿ ಆಗಲ್ಲ. ಇದರಿಂದ ನಾವು ಸಮಸ್ಯೆಯನ್ನ ಎದುರಿಸ್ತಿದ್ದೇವೆ. ದೂರ ಆಳ ಸಮುದ್ರ ಮೀನುಗಾರಿಕೆಗೆ ಹೋದಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತ ಒಂದು ಮೀನು ಸಿಗಲ್ಲ. ಅದೇ ರೀತಿ ಸಾಂಪ್ರದಾಯಿಕ ಮೀನುಗಾರಿಕೆಗೆ ತಕ್ಕ ಮಟ್ಟಿಗೆ ಮೀನುಗಾರಿಕೆ ಆಗಲ್ಲ ಎನ್ನುವಂಥದ್ದು ನಾಡದೋಣಿ ಮೀನುಗಾರರ ಆರೋಪವಾಗಿರುವಂಥದ್ದು. ಹಾಗಾದ್ರೆ ಲೈಟ್ ಫಿಶಿಂಗ್ ಮೀನುಗಾರರ ವಾದ ಏನಪ್ಪಾ ಅಂದ್ರೆ, ನಾವು ಯಾವುದೇ ಕಾರಣಕ್ಕೂ ಚಿಕ್ಕ ಚಿಕ್ಕ ಮೀನನ್ನ ಶಿಕಾರಿ ಮಾಡಲ್ಲ, ನಾವು ಮಾಡ್ತಾ ಇರೋದು ಒಂದು ದೊಡ್ಡ ಮೀನನ್ನ. ಲೈಟ್ ಫಿಶಿಂಗ್ ಮೀನುಗಾರಿಕೆಗೆ ಬೇಕಾದಂತ ಒಂದು ದೊಡ್ಡ ನೆಟ್, ಅಂದ್ರೆ ದೊಡ್ಡ ಕಣ್ಣಿನ ಬಲೆಯನ್ನೇ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಇದರಿಂದ ಚಿಕ್ಕ ಚಿಕ್ಕ ಮೀನುಗಳು ಯಾವುದೇ ಕಾರಣಕ್ಕೂ ತಮ್ಮ ಬಲೆಗೆ ಬೀಳಲ್ಲ ಮತ್ತು ಅದರ ಸಂತತಿ ಹಾಳು ಮಾಡಲ್ಲ. ನಾವು ದೊಡ್ಡ ದೊಡ್ಡ ಮೀನನ್ನ ಮಾತ್ರ ಶಿಕಾರಿ ಮಾಡ್ತೇವೆ ಎನ್ನುವಂಥದ್ದು ಲೈಟ್ ಫಿಶಿಂಗ್ ಮೀನುಗಾರಿಕೆ ಮಾಡುವಂತವರ ಒಂದು ವಾದವಾಗಿರುವಂಥದ್ದು. ಲೈಟ್ ಫಿಶಿಂಗ್ ನಿಂದ ಅದೇ ರೀತಿ ಆ ಬೆಳಕು ನೀರಿಗೆ ಬೀಳೋದ್ರಿಂದ ಮೀನಿನ ಸಂತತಿ ಹಾಳಾಗ್ತಾ ಇದೆ ಎನ್ನುವಂಥದ್ದು ನಾಡದೋಣಿ ಮೀನುಗಾರರ ವಾದವಾಗಿರುವಂಥದ್ದು. ಹಾಗಾದ್ರೆ ಈಗ ಮೀನುಗಾರರ ನಡುವೆನೆ ಕೊಂಚ ಸಮಸ್ಯೆ, ಗೊಂದಲ ಏರ್ಪಟ್ಟಿರುವಂಥದ್ದು. ಅದ್ರ ಜೊತೆಗೆ ಈಗ ಇದಕ್ಕೆ ಶಾಶ್ವತವಾದಂತ ಒಂದು ಪರಿಹಾರ ಬೇಕು. ಏನಪ್ಪಾ ಅಂದ್ರೆ, ಈಗ ದೇಶಾದ್ಯಂತ ಲೈಟ್ ಫಿಶಿಂಗ್ ಮೀನುಗಾರಿಕೆ ಬ್ಯಾನ್ ಆಗ್ಬೇಕು. ಅಂದಾಗ ಮಾತ್ರ ಈ ಸಮಸ್ಯೆಗೆ ಒಂದು ಸೂಕ್ತವಾದಂತ ಒಂದು ಪರಿಹಾರ, ಶಾಶ್ವತವಾದಂತ ಒಂದು ಪರಿಹಾರ ಸಿಗಲು ಸಾಧ್ಯವಿದೆ. ಮುಂದಿನ ದಿನದಲ್ಲಿ ಮೀನುಗಾರರ ನಡುವೆ ಸಂಘರ್ಷ ಏರ್ಪಡಲು ಈ ಲೈಟ್ ಫಿಶಿಂಗ್ ಮತ್ತು ನಾಡದೋಣಿ ಮೀನುಗಾರಿಕೆ ಒಂದು ಕಾರಣವಾಗಬಹುದು, ಒಂದು ವೇದಿಕೆ ಆಗ್ಬೋದು. ಈ ಸಂಘರ್ಷಕ್ಕೆ ಶಾಶ್ವತವಾದಂತ ಒಂದು ಪರಿಹಾರ ಬೇಕು ಅಂದ್ರೆ ದೇಶಾದ್ಯಂತ ಗೋವಾ, ಮಹಾರಾಷ್ಟ್ರ, ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಲೈಟ್ ಫಿಶಿಂಗ್ ನಡೀತಾ ಇದೆಯೋ ಆ ಎಲ್ಲಾ ಲೈಟ್ ಫಿಶಿಂಗ್ ಮೀನುಗಾರಿಕೆಯನ್ನ ಬಂದ್ ಮಾಡಿ, ಕರ್ನಾಟಕದಲ್ಲೂ ಬಂದ್ ಮಾಡಿದ್ರೆ ಇದಕ್ಕೆ ಒಂದು ಸೂಕ್ತ ಪರಿಹಾರ ಸಿಗ್ಬಹುದು, ಶಾಶ್ವತವಾದಂತ ಒಂದು ಪರಿಹಾರ ಸಿಗ್ಬಹುದು. ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಾಡದೋಣಿ ಮೀನುಗಾರರು ವರ್ಸಸ್ ಏನು ಲೈಟ್ ಫಿಶಿಂಗ್ ಮೀನುಗಾರಿಕೆ ಎನ್ನುವಂತ ಬಗ್ಗೆ ಸಂಘರ್ಷಗಳು ಹುಟ್ಟುಕೊಳ್ತಾ ಹೋಗ್ತವೆ ಎನ್ನುವಂಥದ್ದು ನಮ್ಮ ಅಭಿಪ್ರಾಯ ಕೂಡ ಹೌದು, ಇನ್ನು ಕೆಲವು ಮೀನುಗಾರರ ಮುಖಂಡರ ಅಭಿಪ್ರಾಯ ಕೂಡ ಹೌದು. ಒಟ್ಟಾರೆಯಾಗಿ ಹೇಳ್ಬೇಕೇನಪ್ಪಾ ಅಂದ್ರೆ, ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಲೈಟ್ ಫಿಶಿಂಗ್ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಲೈಟ್ ಫಿಶಿಂಗ್ ನಿಂದ ಏನು ಸಮಸ್ಯೆ ಅಂತ ಇವರು ನಾಡದೋಣಿ ಮೀನುಗಾರರು ಹೇಳ್ತಾ ಇದ್ದಾರೋ ಅದಕ್ಕೆ ಇದು ರೀತಿ ಸಮಸ್ಯೆ ಅಲ್ಲ ಎನ್ನುವಂತಹ ಬಗ್ಗೆ ಸ್ಪಷ್ಟನೆಯನ್ನ ಲೈಟ್ ಫಿಶಿಂಗ್ ಮೀನುಗಾರರು ಕೊಡ್ತಾ ಇರುವಂತದ್ದು. ಇದಕ್ಕೆ ಯಾವಾಗ ಸೂಕ್ತ ಪರಿಹಾರ ಸಿಗತ್ತೆ ಎನ್ನುವಂಥದ್ದು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ. ಅದ್ರ ಜೊತೆಗೆ ಉತ್ತಮವಾದಂತಹ ಒಂದು ಮಾಹಿತಿಯನ್ನ ನೀಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18.